ಆತ್ಮೀಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಷಯದ ಅಧ್ಯಾಯ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ 2 ಅನುಭೋಗಿಯ ವರ್ತನಾ ಸಿದ್ಧಾಂತ ಅನ್ನೋ ಒಂದು ಅಧ್ಯಾಯದಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಈ ಪ್ರಶ್ನೆ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ಪಟ್ಟಿದೆ. ಅದು ಅರ್ಧ ವಾರ್ಷಿಕ ಆಗಿರ್ಬೋದು, ಪೂರ್ವಸಿದ್ಧ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ ಆಗಿರ್ಬೋದು. ಸೊ ಪದೇ ಪದೇ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು, 4 ಅಂಕಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಹಾಗಾದರೆ ಈ ತುಷ್ಟುಗುಣ ಅಂದ್ರೇನು, ಒಟ್ಟು ತುಷ್ಟುಗುಣ ಅಂದ್ರೇನು, ಸೀಮಾಂತ ತುಷ್ಟುಗುಣ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ತದನಂತರ ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣ ನಡುವಿನ ವ್ಯತ್ಯಾಸಕ್ಕೆ ಹೋಗೋಣ. ತುಷ್ಟುಗುಣ ಅಂತಂದರೆ, ಸೊ ತುಷ್ಟುಗುಣ ಅಂದರೆ ಯಾವ ಮಾನವನ ಬಯಕೆಯನ್ನು ಈಡೇರಿಸುವ ಸರಕಿನ ಸಾಮರ್ಥ್ಯದಲ್ಲಿರ್ತಕ್ಕಂಥ ಒಂದು ಗುಣಕ್ಕೆ ನಾವೇನಂತ ಕರಿತೀವಿ, ತುಷ್ಟುಗುಣ ಅಂತ ಕರಿತೀವಿ. ನೋಡಿ, ಮಾನವನ ಬಯಕೆಯನ್ನು ಈಡೇರಿಸುವ ಸಾಮರ್ಥ್ಯವನ್ನು ಯಾವ ಸರಕು ಹೊಂದಿರ್ತದೋ ಅದಕ್ಕೆ ನಾವೇನಂತ ಕರಿತೀವಿ, ತುಷ್ಟುಗುಣ. ಅಂದರೆ ಅದನ್ನು ಸೇವನೆ ಮಾಡೋದ್ರಿಂದ ಆ ವ್ಯಕ್ತಿಗೆ ಏನು ಸಿಕ್ಕಿರಬೇಕು, ತೃಪ್ತಿ ಸಿಕ್ಕಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ತುಷ್ಟುಗುಣ ಅಂತ ಕರಿತೀವಿ. ಇನ್ನು ಒಟ್ಟು ತುಷ್ಟುಗುಣ ಅಂದ್ರೇನು? ಸೊ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸರಕುಗಳನ್ನು ಸೇವನೆ ಮಾಡೋದ್ರಿಂದ ಸಿಗುವ ತುಷ್ಟುಗುಣಕ್ಕೆ ನಾವು ಒಟ್ಟು ತುಷ್ಟುಗುಣ ಅಂತ ಕರಿತೀವಿ. ಹಾಗಾದರೆ ಸೀಮಾಂತ ತುಷ್ಟುಗುಣ ಅಂದ್ರೆ ಏನು? ನೋಡಿ, ಒಬ್ಬ ಅನುಭೋಗಿ ಒಂದು ಹೆಚ್ಚುವರಿ ಘಟಕದಿಂದ ಸೇವನೆ ಮಾಡ್ತಕ್ಕಂಥ ಸಿಗುವ ತುಷ್ಟುಗುಣಕ್ಕೆ ನಾವು ಸೀಮಾಂತ ತುಷ್ಟುಗುಣ ಅಂತ ಕರಿತೀವಿ. ಸೊ ಇಷ್ಟು ಏನಪ್ಪ ಅಂದ್ರೆ ಸೊ 3 ರೀತಿಯೊಳಗೆ ನಾವೇನು ತಿಳ್ಕೊತೀವಿ. ಹಾಗಾದರೆ ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣದ ವ್ಯತ್ಯಾಸವನ್ನು ನಾವು ಇವತ್ತಿನ ಒಂದು ಅವಧಿಯಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇಲ್ಲೇ ವ್ಯತ್ಯಾಸಗಳು, ಈ 5 ವ್ಯತ್ಯಾಸಗಳನ್ನು ನೀವು ಬರೆದ ವಿದ್ಯಾರ್ಥಿಗಳೇ ನಿಮಗೆ 4 ಅಂಕಗಳು ಸಿಗುತ್ತವೆ. ಸೊ ಹಾಗಾದರೆ ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣ ನಡುವಿನ ವ್ಯತ್ಯಾಸ. ಸೊ ಒಟ್ಟು ತುಷ್ಟುಗುಣ ಅಂತಂದರೆ ನೋಡಿ, ಅನುಭೋಗಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭೋಗದಿಂದ ಪಡೆಯುವ ತುಷ್ಟುಗುಣ ಒಟ್ಟು ತುಷ್ಟುಗುಣ. ಅಂದರೆ ಇಲ್ಲಿ ಯಾವುದೇ ತರನಾಗಿ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಅವಧಿಯೊಳಗೆ ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಸೇವನೆ ಮಾಡೋದ್ರಿಂದ ಸಿಗುವ ತುಷ್ಟುಗುಣಕ್ಕೆ ನಾವು ಒಟ್ಟು ತುಷ್ಟುಗುಣ ಅಂತ ಕರಿತೀವಿ. ಇನ್ನು ಸೀಮಾಂತ ತುಷ್ಟುಗುಣ ನೋಡಿ, ಅನುಭೋಗಿಯು ಅನುಭವಿಸಿದ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟುಗುಣವನ್ನು ಸೀಮಾಂತ ತುಷ್ಟುಗುಣ ಅಂತ ನಾವು ಕರಿತೀವಿ. ಇಲ್ಲಿ ಒಂದು ಹೆಚ್ಚುವರಿಯಾಗಿ ಸೇವನೆ ಮಾಡೋದ್ರಿಂದ ಸಿಗ್ತಕ್ಕಂಥ ತುಷ್ಟುಗುಣ ಯಾವಾಗಲೂ ಏನಾಗುತ್ತೆ ಅಂದ್ರೆ ಸೊ ಅದು ಇಳಿಮುಖವಾಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ನೊಳಗೆ ಐತೆ ನೋಡ್ರಿ. ಸೊ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಒಟ್ಟು ತುಷ್ಟುಗುಣ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ನೋಡ್ರಿ, ನಿರ್ದಿಷ್ಟ ಅವಧಿಯೊಳಗೆ 10 ಹಣ್ಣು, ಒಂದು ಹಣ್ಣು ತಿನ್ಬೇಕು, ಇನ್ನೊಂದು ತಿನ್ಬೇಕಾಗುತ್ತಾ, ಇನ್ನೊಂದು ತಿನ್ಬೇಕಾಗುತ್ತಾ. ಸೊ ನಿರ್ದಿಷ್ಟತೆ ಇರ್ತದೆ. ಸೊ ಹೀಗಾಗಿ ಇಲ್ಲಿ ಒಟ್ಟು ತುಷ್ಟುಗುಣ ಪ್ರಮಾಣ, ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟುಗುಣ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಅನುಭೋಗದ ಪ್ರಮಾಣ ಹೆಚ್ಚಾದ್ರೆ ಸೀಮಾಂತ ತುಷ್ಟುಗುಣ ಕಡಿಮೆ ಆಗುತ್ತಾ ಹೋಗುತ್ತಾ. ಸೊ ತದನಂತರ 3ನೇ ಒಂದು ವ್ಯತ್ಯಾಸ ನೋಡೋಣ. ಸೊ ಅನುಭೋಗಿ 10 ಮಾವಿನ ಹಣ್ಣುಗಳನ್ನು ಅನುಭವಿಸಿದಾಗ ಲಭ್ಯವಾಗುವ ಒಟ್ಟಾರೆ ಸಿಗುವ ತುಷ್ಟುಗುಣ ಇದು ಒಟ್ಟು ತುಷ್ಟುಗುಣವಾಗುತ್ತದೆ. ನೋಡಿ, 10 ಮಾವಿನ ಹಣ್ಣುಗಳು ಅಂದರೆ ಅನುಭೋಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭವದಿಂದ ಪಡೆಯುವ ತುಷ್ಟುಗುಣ ಒಟ್ಟು ತುಷ್ಟುಗುಣ ಆಗಿರುತ್ತೆ. ಇಲ್ಲಿ ನಿರ್ದಿಷ್ಟ ವಸ್ತು 10. ಸೊ ಇವುಗಳನ್ನ ಸೇವನೆ ಮಾಡೋದ್ರಿಂದ ಏನು ಸಿಗುತ್ತಪ್ಪ ಅಂತಂದ್ರೆ ನಮ್ಗೆ ಒಟ್ಟು ತುಷ್ಟುಗುಣ ಸಿಗುತ್ತೆ. ಹಾಗೆ ಸೀಮಾಂತ ತುಷ್ಟುಗುಣ ನೋಡ್ರಿ, ಇಲ್ಲಿ ಅನುಭವದ ಪ್ರಮಾಣ ಹೆಚ್ಚಿದ್ರೆ ಸೀಮಾಂತ ತುಷ್ಟುಗುಣ ಕಡಿಮೆ ಆಗುತ್ತಾ ಹೋಗುತ್ತೆ. ಹೌದು, ನೋಡ್ರಿ ಇಲ್ಲಿ 3ನೇ ವ್ಯತ್ಯಾಸ ಏನು ಹೇಳುತ್ತಂದರೆ ಸೀಮಾಂತ ತುಷ್ಟುಗುಣ 10 ಮಾವಿನ ಹಣ್ಣುಗಳ ಜೊತೆಗೆ ಇನ್ನೊಂದು ಅಂದರೆ 11 ಮಾವಿನ ಹಣ್ಣು ಲಭ್ಯವಾಗುವುದರಿಂದ ಸಿಗುವ ತುಷ್ಟುಗುಣ. ಈ 10 ಮಾವಿನ ಹಣ್ಣನ್ನು ನಾವು ತಿಂದು ಬಿಟ್ಟಿರ್ತೀವಿ, ಅಲ್ಲಿ ನಮಗೆ ಸಂತೃಪ್ತಿ ಆಗಿರುತ್ತೆ. ಸೊ ಮತ್ತೊಂದು ಅಂದರೆ 11ನೇ ಮಾವಿನ ಹಣ್ಣನ್ನು ನಾವು ಸೇವನೆ ಮಾಡಿದಾಗ ಸೊ ಅದು ನಮಗೆ ಹೆಚ್ಚುವರಿ ತೃಪ್ತಿಯನ್ನು ಸಿಗುವುದಿಲ್ಲ. ಅದು ಏನಾಗುತ್ತೆ ಅಂತಂದ್ರೆ ಸೊ ನಮಗೆ ಅದನ್ನು ತಿನ್ನುವ ಬಯಕೆ ಹೋಗಿಬಿಡ್ತದೆ. ಸೊ ಹೀಗಾಗಿ ಆ ಒಂದು 11ನೇ ಮಾವಿನ ಹಣ್ಣಿನಿಂದ ಲಭ್ಯವಾಗತಕ್ಕಂಥ ತುಷ್ಟುಗುಣಕ್ಕೆ ನಾವೇನು ಕರಿತೀವಿ, ಸೀಮಾಂತ ತುಷ್ಟುಗುಣ ಅಂತ ಕರಿತೀವಿ. ಹಾಗಾದರೆ ಒಟ್ಟು ತುಷ್ಟುಗುಣಗಳ ಒಂದು ಸೂತ್ರವನ್ನು ನಾವು ನೋಡ್ಕೋಬಹುದು. ಒಟ್ಟು ತುಷ್ಟುಗುಣ TU = mu1 + mu2 + mu3 ಸೂತ್ರ. ಈ ಸೂತ್ರದಿಂದ ನಾವು ಏನು ಮಾಡ್ಬೋದು, ಒಟ್ಟು ತುಷ್ಟುಗುಣವನ್ನು ನಾವು ಕಂಡು ಹಿಡಿಬಹುದು ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ನೋಡಿ, ಸೀಮಾಂತ ತುಷ್ಟುಗುಣವನ್ನು Vn = TUn - 1 ಎಂಬ ಒಂದು ಸೂತ್ರದಿಂದ ನಾವು ಸೀಮಾಂತ ತುಷ್ಟುಗುಣವನ್ನು ಕಂಡು ಹಿಡಿಬಹುದು ವಿದ್ಯಾರ್ಥಿಗಳೇ. ಹಾಗೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು ತುಷ್ಟುಗುಣ
ಸೊ ಒಟ್ಟು ತುಷ್ಟುಗುಣ ರೇಖೆ ಇಳಿಮುಖ ದರದಲ್ಲಿ ಏರಿಕೆಯಾಗುತ್ತದೆ. ನೋಡಿ, ಇಳಿಮುಖ ದರದಲ್ಲಿ ಏರಿಕೆನ ಇಲ್ಲೇನಪ್ಪ ಅಂದ್ರೆ ಒಟ್ಟು ತುಷ್ಟುಗುಣ ಕಾಣ್ತದ. ಬಟ್ ಸೀಮಾಂತ ತುಷ್ಟುಗುಣ ನೋಡಿ ಇಲ್ಲೇ ಪ್ರಾರಂಭದಿಂದಲೂ ಅದು ಇಳಿಮುಖವಾಗಿರ್ತಾ ಇದೆ. ನೋಡಿ, ಈ ಸೀಮಾಂತ ತುಷ್ಟುಗುಣ ರೇಖೆ ಐತಲ್ಲ ಪ್ರಾರಂಭದಲ್ಲಿ ಇಳಿಕೆಯನ್ನು ಕಾಣ್ತಾ ಹೋಗುತ್ತಾ. ಸೊ ವಿದ್ಯಾರ್ಥಿಗಳೇ, ಬಹಳ ಸರಳವಾದಂಥ ಒಂದು ಪ್ರಶ್ನೆ. ಈ ಪ್ರಶ್ನೆ ಸುಮಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲ್ಪಟ್ಟಿದ್ದಾರೆ. ಈ ಕೇವಲ 4 ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ 4ಕ್ಕೆ 4 ಅಂಕಗಳು ಸಿಗ್ತವೆ. ಸೊ ಆದ ಕಾರಣ ಇದನ್ನು ಸರಿಯಾಗಿ ಮತ್ತೊಮ್ಮೆ ನೋಡಿಕೊಳ್ಳಿ. ಬಹಳ ಸರಳವಾದಂಥ ಪ್ರಶ್ನೆ. ಸೊ ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.